ಯಾವ್ದ್ರಿ ದ್ವಿಗುಣ. ಓಕೆ ರೀ, ಜರ್ಮ್ ಸೆಲ್ಸ್ ನ ಅಷ್ಟೇ ರೀ ಎನ್. ಜರ್ಮ್ ಸೆಲ್ಸ್ ನ ಎನ್ ರೀ ಪ್ರಜನನ ಕೋಶಗಳು. ಎನ್ ಎನ್ ಹೆಸರು ಏನಾಗ್ತದ್ರಿ 2n ಆಗ್ತದ್ರಿ. ಹೌದ್ರಿ, ಈಗ ನಮ್ಮಲ್ಲಿ ಬಾಡಿ ಒಳಗೆ ಸೆಲ್ಸ್ ತಿಳ್ಕೊರಿ, ಕೈ ಅದರಿ, ಇಲ್ಲಿ ಸೆಲ್ ಅದರಿ, ಜೀವಕೋಶ ಅದರಿ. ಜೀವಕೋಶ ಅಂದ್ರೆ ಇಲ್ಲಿ ಕ್ರೋಮೋಸೋಮ್ಸ್, ಇಲ್ಲಿ ಸೆಲ್ ನಾಗ ಕ್ರೋಮೋಸೋಮ್ಸ್ ಇರ್ತಾವ. ಆ ಕ್ರೋಮೋಸೋಮ್ಸ್ ಯಾವ ರೀತಿ ಇರ್ತಾವ್ರಿ? ಹ್ಯಾಪ್ಲಾಯ್ಡ್ ಇರ್ತಾವ, ಡಿಪ್ಲಾಯ್ಡ್ ಇರ್ತಾವ್ರಿ? ಡಿಪ್ಲಾಯ್ಡ್ ಇರ್ತಾವ್ರಿ. ಇದು ಕಾಯ ಜೀವಕೋಶ ಇಲ್ರಿ. ಈಗ ಇಲ್ಲಿ ತಲೆ ಇಲ್ಲಿ ಇಲ್ಲ ಅದರಿ, ಸ್ಕಿನ್ ಅದರಿ, ಸ್ಕಿನ್ ಈಗ ಸೆಲ್ ಅದರಿ. ಆ ಸೆಲ್ ಅದಂದ್ರದ್ದು ಬಾಡಿಲಿ ಕ್ಯಾರೆಟ್ಸ್ ಕಂಟ್ರೋಲ್ ಮಾಡ್ತದ. ಅದು ಏನ್ ಇರ್ತದ್ರಿ? ಹ್ಯಾಪ್ಲಾಯ್ಡ್ ಇರ್ತದೆ, ಡಿಪ್ಲಾಯ್ಡ್ ಇರ್ತದ್ರಿ? ಡಿಪ್ಲಾಯ್ಡ್ ಇರ್ತದೆ. ಓನ್ಲಿ ಇನ್ ಜರ್ಮ್ ಸೆಲ್ಸ್, ಪ್ರಜನನ ಕೋಶಗಳು ಅಷ್ಟೇ ರೀ. ಸ್ಪರ್ಮ್ ಮತ್ತ ಓವಾದಾಗ ಅಷ್ಟೇ ಹ್ಯಾಪ್ಲಾಯ್ಡ್ ಇರ್ತವೆ. ಎನ್ ಹಾಫ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತಾವೆ. ಇದು ಇನ್ನೊಂದ್ ಸ್ವಲ್ಪ ನಾ ಸೆಲ್ ಡಿವಿಷನ್ ಹೇಳ್ತೀನಲ್ರಿ, ಮೈಟೋಸಿಸ್ ಮತ್ತು ಮಿಯೋಸಿಸ್ ಹೇಳೋದ್ರಿಂದ ಇನ್ನೊಂದ್ ಸ್ವಲ್ಪ ನಿಮ್ಗೆ ಪರ್ಫೆಕ್ಟ್ ಆಗ್ತದೆ. ಓಕೆ ರೀ, ಇದ್ರಾಗ ಏನ್ ಡೌಟ್ ಅದ ರೀ? ನೆಕ್ಸ್ಟ್, ಈಗ 46 ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತಾವ ಅಂತ ಹೇಳಿದ್ರು ನೋಡಿ. ಇದು ಯಾವಾಗ ಭೀ 46 ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತಾವೇನ್ರಿ? ನೋ. ಸಮ್ ಟೈಮ್ಸ್ ಏನಾಗ್ತದ್ರಿ, ಒಂದಿಷ್ಟು ವರ್ಣತಂತುವಿನಲ್ಲಿ ವ್ಯತ್ಯಾಸಗಳು ಕಂಡು ಬರ್ತವೆ. ವರ್ಣತಂತುವಿನಲ್ಲಿ ವ್ಯತ್ಯಾಸ, ವರ್ಣತಂತುವಿನಲ್ಲಿ ವ್ಯತ್ಯಾಸ. there is a variation in the number of chromosomes. ನಂಬರ್ ಆಫ್ ಕ್ರೋಮೋಸೋಮ್ಸ್ ಯಾವಾಗ್ಲೂ 46 ಇರಲ್ರಿ. ಮ್ಯೂಟೇಷನ್ಸ್ ಆಗ್ತಿರ್ತವೆ, ಚೇಂಜ್ ಆಗ್ತಿರ್ತವೆ, ಸಡನ್ ಚೇಂಜ್ ಆಗ್ತಿರ್ತವೆ. ಅವಾಗಂತ 46 ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರಲ್ರಿ. ಅವಾಗ ಒಂದೊಂದ್ಸಲ 45 ಆಗ್ತಿರ್ತದ್ರಿ, ಒಂದೊಂದ್ಸಲ 47 ಆಗ್ತಿರ್ತದ್ರಿ, ಒಂದ್ಸಲ ಮತ್ತೆ ಬೇರೆ ಬೇರೆ ಕಂಡೀಷನ್ದಾಗ 23 ಎಷ್ಟ್ರಿ? 69 ರೀ, 69 ಅಲ್ರಿ? ಹಾ, 69 ಇರ್ತದ್ರಿ. 23 4 ಎಷ್ಟು ಆಗ್ತದ್ರಿ? 92 ಆಗ್ತದ್ರಿ. 12 ಹಾ 92. ಒಂದೊಂದ್ಸಲ 62 69 ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತಾವ್ರಿ, ಒಂದೊಂದ್ಸಲ 92 ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತಾವ್ರಿ. ಹಿಂಗ್ ವೇರಿಯೇಷನ್ಸ್ ಆಗ್ತಾವ್ರಿ. ಆ ವೇರಿಯೇಷನ್ಸ್ ಅದು ಅಂದ್ರ ಅದು ಆರ್ಗಾನಿಸಮ್ ನಾರ್ಮಲ್ ಇರ್ತದ್ರಿ, ಅಬ್ನಾರ್ಮಲ್ ಇರ್ತದ್ರಿ? ಅಬ್ನಾರ್ಮಲ್ ಇರ್ತದೆ. ಹೌದ್ರಿ, ಅದಕ್ಕೊಂದಿಷ್ಟು ನ್ಯೂನತ ಕಾಯಿಲೆಗಳು ಬರ್ತಾವ್ರಿ. ಹೌದ್ರಿ, ಅವು ಯಾವ್ಯಾವ ರೀ? ವರ್ಣತಂತುವಿನಲ್ಲಿ ವ್ಯತ್ಯಾಸ. there is a variation in the number of chromosomes that causes the abnormalities. ಏನನ್ನವರು ವೇರಿಯೇಷನ್ಸ್ ರೀ? ಇದರಲ್ಲಿ ಎರಡು ರೀತಿ ಕಂಡು ಬರ್ತವೆ. ಇದರಲ್ಲಿ ಎರಡು ವಿಧಗಳು. ವರ್ಣತಂತುವಿನಲ್ಲಿ ವ್ಯತ್ಯಾಸ, ಇದರಲ್ಲಿ ಎರಡು ವಿಧಗಳು. ಅವು ಎರಡು ವಿಧಗಳು ಯಾವ್ಯಾವ ಅಂದ್ರಿ? ಯಾರಿಗಾರ ಐಡಿಯಾ ಅದೇನ್ರಿ? ಒಂದು ಅನ್ಯುಪ್ಲಾಯ್ಡಿ, ಇನ್ನೊಂದು ಪಾಲಿಪ್ಲಾಯ್ಡಿ ಅಂತ ಹೇಳ್ತಾರೆ. ಅನ್ಯುಪ್ಲಾಯ್ಡಿ ಮತ್ತ ಪಾಲಿಪ್ಲಾಯ್ಡಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದು ರೀ. ಇದ್ರ ಮ್ಯಾಗ ಕ್ವಶನ್ ಬರೋಂತ ಚಾನ್ಸಸ್ ಇರ್ತದೆ. ಅನ್ಯುಪ್ಲಾಯ್ಡಿ, ಪಾಲಿಪ್ಲಾಯ್ಡಿ ಒಳಗ ಡಿಫ್ರೆಂಟ್ ಕಂಡೀಷನ್ಸ್ ಗಳು ಬರ್ತವೆ. ಟರ್ನರ್ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್ ಮತ್ತು ಕ್ಲೀನ್ ಫಿಲ್ಟರ್ ಸಿಂಡ್ರೋಮ್ಗಳು ಇರ್ತಾವೆ. ಆ ಸಿಂಡ್ರೋಮ್ ಮ್ಯಾಗ ಕ್ರೋಮೋಸೋಮ್ ಯಾವ ಕ್ರೋಮೋಸೋಮ್ದಾಗ ಏನ್ ಚೇಂಜ್ ಆಗ್ಯದ ಅಂತ ಕ್ವಶನ್ ಕೇಳ್ತಾನೆ ನೋಡಿ. ಕನ್ನಡದಾಗ ಅನ್ಯುಪ್ಲಾಯ್ಡಿ ಮತ್ತು ಪಾಲಿಪ್ಲಾಯ್ಡಿ ಅಂತ ಕೇಳ್ತಾರ್ರಿ. ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀವು ಕರೆಕ್ಟ್ ಹೋದ್ರಂದ್ರಿ